ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನ ಆಗಿತ್ತು ಔಟ್ಸೈಡ್ ಹೋಗಿ. ಸೊ ಇವತ್ತು ಔಟ್ಸೈಡ್ ಹೋಗೋಣ ಅಂತ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಇವತ್ತು ಹೋಗ್ತಾ ಇರೋದು ಒಂದು ಫಂಕ್ಷನ್, ಒಂದು ಪ್ರೋಗ್ರಾಮ್ಗೋಸ್ಕರ. ಅದು ರಾಜೇಶ್ ಅವ್ರ ತಮ್ಮ ಇದ್ದಾರಲ್ಲ, ಅವರ ಮಗಳು ನಾಮಕರಣಕ್ಕೋಸ್ಕರ ನಾವು ಕಪ್ಪಡಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಒಂದು ನೈಟ್ ಸ್ಟೇ ಮಾಡಬೇಕು. ಸೊ ಸ್ಟೇಗೆ ಏನೇನು ಬೇಕು ಎಲ್ಲ ತೊಗೊಂಡು ನಾವು ಹೊರಡ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿಗೆ ಹೋಗೋದಕ್ಕೆ ನಮ್ಗೆ ಆಲ್ಮೋಸ್ಟ್ ಒಂದು 4 ಅವರ್ಸ್ ಬೇಕು. ಸೊ 4 ಅವರ್ಸ್ ಜರ್ನಿ ಇದೆ. ಸೊ ಡೀಸೆಲೆಲ್ಲ ಹಾಕ್ಸ್ಕೊಂಡು ಡೀಸೆಲೆಲ್ಲ ಫಿಲ್ ಮಾಡಿಸ್ಕೊಂಡು ಇವಾಗ ನಾವು ಬ್ಯಾಂಗ್ಳೂರು ಬಿಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ಹೋಗ್ತಾ ಎಷ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಅಂತ ನೋಡಿ. ಹೈವೇಲಿ ಹೋಗ್ತಾ ಸ್ನ್ಯಾಕ್ಸ್ ಬೇಕಂತ ಏನಾದ್ರು ಸ್ನ್ಯಾಕ್ಸ್ ತೊಗೊಂಡಿದ್ವಿ. ಪಪ್ಸು 50 ವರ್ಷ ಸ್ವಲ್ಪ ಆ ಕಡೆ ಹೋಗ್ರಿ, ಕಾಣಿಸ್ತಾರ ನನಗೆ, ಹಿಡಿಯಕ್ಕಾಗಲ್ಲ. ಏ ಸದ್ವಿಕನೋ ಕಾವೇರಿ ವಾಟರ್, ಬ್ಯಾಕ್ ವಾಟರ್. ಆಯ್ತು ಸ್ಟಾರ್ಟ್ ಮಾಡ್ದೆ ಗಾಡಿ ಒಂದೇ. Don't take my video. Why? ಏನು ಬೇಡ, ಈಗ ಹೇಳ್ಬಿಡಿ ಏನ್ ಬೇಕವ? ಪಾಪ ರೈಡ್ ಬಂದ್ರೆ ಏನ ತಗೋಬಿಡ್ತೀವಿ ಫ್ಯೂಲ್ಸು. ಅಲ್ಲ ಬಿಸ್ಕೆಟ್ ನೈಟ್ ತಿನ್ನಕ್ಕೆ. ಫ್ರೆಂಡ್ಸ್ ಹೋಗಿ ನೋಡಿ. ಇನ್ನೇನು ಕಪ್ಪಿ ಹತ್ತತ್ರ ಹೋಗೋಣ ಅಂದ್ಕೊಂಡ್ರೆ ನನ್ನ ಮಗ ತಿಂಡಿ ತೆಗೆಸ್ಕೊಂಬರಕ್ಕೆ ಹೋಗಿದ್ದಾನೆ. ಈ 4:20 ನಾವು ಬ್ಯಾಂಗ್ಳೂರು ಬಿಟ್ಟಿದ್ದು. ಸೊ ಇವಾಗ 7:30 ಆಗಿದೆ, 7:56. ಸೊ ಇವಾಗ ರೀಚ್ ಆಗಿದ್ದೀವಿ ಕಪ್ಪಿ. ಇನ್ನೂ ಒಂದು 5 ಕಿಲೋಮೀಟರ್ಸ್ ಇದೆ, ಒಳಗಡೆ ಹೋಗಬೇಕು. ಸೊ ಒಳಗಡೆ ಹೋಗ್ತಾ ಇದ್ದೀವಿ. ನನ್ನ ಮಗ ಸ್ನ್ಯಾಕ್ಸ್ ಬೇಕು ಅಂತ ಹೇಳಿ ತೆಗೆಸ್ಕೊಂಬರಕ್ಕೆ ಹೋಗಿದ್ದಾನೆ. ಥ್ಯಾಂಕ್ ಯು ಸದ್ವಿಕ್. ಈಗ ನಾವು ರೀಚ್ ಆಗಿದ್ದೀವಿ. ಇನ್ನು 5 ಕಿಲೋಮೀಟರ್ ಐತೆ, ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದೆಯಾ? ಎಲ್ಲಿಗೆ ಹೋಗ್ತಾರೆ ನೀನು? ದೇವಸ್ಥಾನ. ಟೆಂಪಲ್ ನೇಮ್ ಏನು? ಟೆಂಪಲ್ ನೇಮ್ ಗೊತ್ತಿಲ್ಲ. ಕಪ್ಪಡಿ ರಾಜಪ್ಪಾಜಿ ದೇವಸ್ಥಾನ. ಜನ ಇಲ್ಲಿಗೆ ಯಾವತ್ತು ಬಂದಿದ್ವಲ್ಲ, ಇಲ್ಲಿಗೆ ನಾನು ಹೇಳಿದ್ದು ಜನ ಇರ್ಬೇಕಪ್ಪ. ಅವ್ರಲ್ಲ ಅವ್ರು ಹಾಕ್ಸಿರೋದಿರ್ಬೇಕು. ಏನು ಹುಡ್ಕೋ ಸಮಸ್ಯೆನೇ ಇಲ್ಲ, ಒಂದೇ ರೋಡು, ಒಂದೇ. ನಾವು ಬಂದು ರೀಚ್ ಆದ್ವಿ. ರೀಚ್ ಆಗೋಷ್ಟೊತ್ತಿಗೆ 8 o'clock ಆಯಿತು. ಆ್ಯಂಡ್ ಅವರೆಲ್ಲ ಆಲ್ರೆಡಿ ಬಂದಿದ್ದರು. ಅವ್ರು ಬಂದು ರೀಚ್ ಆದಾಗ 5 o'clock ಆಗಿತ್ತಂತೆ. ಅವರು ಕನಕಪುರದಿಂದ ಬಂದಿದ್ದಾರೆ. ಅವರು ಒಂದು ಮಧ್ಯಾಹ್ನ 12 o'clock ಅಷ್ಟೊತ್ತಿಗೆ ಕನಕಪುರ ಬಿಟ್ಟಿದ್ದಾರೆ. ಬಂದು ರೀಚ್ ಆಗಿರೋದು 5 o'clockಗೆ. ಆ್ಯಂಡ್ ನಾವು ಬರೋಷ್ಟೊತ್ತಿಗೆ 8 ಆಯಿತು. ಆಲ್ಮೋಸ್ಟ್ ಒಂದು ಸ್ವಲ್ಪ ಜನ ಬಂದಿದ್ವಿ. ಸೊ ಬಂದು ಎಲ್ಲ ಕುತ್ಕೊಂಡೆಲ್ಲ ಮಾತಾಡ್ತಾ ಇದ್ವಿ. ಆ್ಯಂಡ್ ಅಲ್ಲೆಲ್ಲ ಕುಕ್ಕಿಂಗ್ ಎಲ್ಲ ನಡೀತಾ ಇತ್ತು. ನೈಟ್ಗೆ ಊಟ ಬೇಕಲ್ವಾ, ಸೊ ಭಟ್ರನ್ನೆಲ್ಲ ಕರ್ಕೊಂಡು ಬಂದಿದ್ರು. ಅಲ್ಲಿ ಊಟ ರೆಡಿ ಆಗ್ತಾಯಿದೆ. ಸೊ ಇಲ್ಲಿ ನಾವೆಲ್ಲ ಬಂದಿದ್ವಲ್ಲ, ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಹಾಗೆ ನಾವು ಹೋಗ್ಬೇಕಾದ್ರೆ ಮನೆಯಿಂದ ಸ್ಪೀಕರು ಮತ್ತು ಮೈಕೆಲ್ಲ ತೊಗೊಂಡು ಹೋಗಿದ್ವಿ. ಬಟ್ ಸ್ವಲ್ಪ ರಾಜೇಶ್ವರಿಗೆ ಅದೆಲ್ಲ ಇಷ್ಟ ಅಲ್ಲ. ಯೂಶ್ವಲಿ ನೋಡಿರ್ತೀರ ನೀವು ಪ್ರೀವಿಯಸ್ ವೀಡಿಯೋಸ್ ಎಲ್ಲ. ಸೊ ಇಲ್ಲಿಗೂ ತಗೋ ಅಂತ ಹೇಳಿದರು. ಸರಿ ಅಂತೇಳಿ ಮೈಕು ಸ್ಪೀಕರ್ನೆಲ್ಲ ಫುಲ್ ಚಾರ್ಜರ್ ಮಾಡಿ ತೊಗೊಂಡೋಗಿದ್ದೀನಿ. ಮಕ್ಕಳೆಲ್ಲ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ.
ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು, ಹಾಗೆ ನಾವು ಜಾಯ್ನ್ ಆದ್ವಿ. ನಾವು ಒಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ತುಂಬ ವೀಡಿಯೋಸ್ ಇದೆ, ನಾನು ಸ್ವಲ್ಪ ಮಾತ್ರ ವೀಡಿಯೋಸ್ ಹಾಕಿದ್ದೀನಿ. ರಾಜೇಶ್ ಅವರು ಆಗಿರ್ಬೋದು, ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಇನ್ನು ನಾವೆಲ್ಲ ರಿಲೇಟಿವ್ಸು, ಅತ್ತೆ ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಸಖತ್ ಎಂಜಾಯ್ ಮಾಡಿದ್ವಿ. ತುಂಬ ನನಗಂತೂ ಸಖತ್ ಖುಷಿ ಆಯಿತು, ಸಖತ್ ಎಂಜಾಯ್ ಮಾಡಿದೆ. ನಾವು ಹೋಗ್ಬೇಕಾದ್ರೇ ಕ್ಯಾಂಪಿಂಗ್ ಟೆಂಟ್ ತೊಗೊಂಡೋಗಿದ್ವಿ, ಅದನ್ನೇ ಅರೇಂಜ್ ಮಾಡಿ ನಾವಲ್ಲೇ ಮಲ್ಕೊಂಡ್ವಿ. ಸೊ ಮಾರ್ನಿಂಗ್ ಸ್ವಲ್ಪ ಬೇಗನೆ ಎದ್ವಿ, ಬೇಗ ಎಲ್ಲ ಎದ್ದು ಅಲ್ಲೇ ಹೊಳೆ ಇದೆ. ಸೊ ಅಲ್ಲೇ ಹೊಳೆ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ಹೋದ್ವಿ. ಮಕ್ಕಳಿಗೆಲ್ಲ ಫಸ್ಟ್ ಸ್ನಾನ ಮಾಡಿಸಿ ನೆಕ್ಸ್ಟ್ ನಾವೆಲ್ಲ ಸ್ವಲ್ಪ ಅಲ್ಲೇ ಕುತ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹಾಗೆ ಸ್ನಾನ ಮಾಡ್ತಾಯಿದ್ವಿ. ನೆಕ್ಸ್ಟು ತುಂಬ ಆಳ ಇದೆ ಅಲ್ಲಿ, ಸೊ ಅದಕ್ಕೆ ನಾವು ತುದಿಲೇ ಕುತ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸ್ನಾನ ಮುಗಿಸ್ಕೊಂಡು ಬಂದ್ವಿ. ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಸೊ ರೆಡಿ ಆಗ್ತಾಯಿದ್ದೀವಿ. ಬಂದು ಅಲ್ಲೇ ಡ್ರೆಸ್ ಚೇಂಜ್ಗೆ ರೂಮ್ ಇರುತ್ತೆ, ಸ್ಮಾಲ್ ರೂಮ್ ಇರುತ್ತೆ. ಸೊ ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ಬಂದಿಲ್ಲಿ ಮೇಕಪ್ ಎಲ್ಲ ಮಾಡ್ಕೊಂಡು ರೆಡಿ ಆಗ್ತಾಯಿದ್ದೀವಿ. ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಕರ್ಪೂರ ಮತ್ತು ಧೂಪ ಎಲ್ಲ ಹಾಕ್ಬಿಟ್ಟು ಬರೋಣ ಅಂತ. ನಾನು ಯೂಶ್ವಲಿ ಅಲ್ಲಿಗೆ ಹೋದಾಗ ಸೆಕೆಂಡ್ ಟೈಮ್ ನಾನು ಅಲ್ಲಿ ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡಿರ್ತಾರೆ, ಅಲ್ಲಿ ಒಂದು ಬ್ಯಾಂಗಲ್ಸ್ ಹಾಕ್ಸ್ಕೊಳ್ಳೋಣ ಅಂತ ಹೋಗಿ ಬ್ಯಾಂಗಲ್ಸ್ ಹಾಕ್ಸ್ಕೊತಾ ಇದ್ದೀನಿ. ಫಸ್ಟ್ ಒಂದು ಟೈಮ್ ಹೋಗಿದ್ದಾಗ ಅದೇ ಥರ ಹಾಕ್ಸ್ಕೊಂಡಿದ್ದೆ, ಬಟ್ ಈ ಸಲ ಬ್ಲ್ಯಾಕ್ ಬಳೆ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಹಾಕ್ಸ್ಕೊತಾ ಇದ್ದೀನಿ. ಚೆನ್ನಾಗಿತ್ತು, ಬಳೆನೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರೈಸ್ ಬಂದು 1 ಡಜನ್ 80 ರುಪೀಸ್ ಇತ್ತು. 2 ಡಜನ್ಸ್ ಹಾಕ್ಸ್ಕೊಂಡೆ. ತಗೊಳ್ಳೆ ಮಾಡೆ. ಇವಾಗ ಹಾಕ್ಸ್ಕೊಂಡೇನಾ? ಇದಕ್ಕೆ ಅಲ್ಲೊಂದು ಕಡೆ ರಶ್ ಎಲ್ಲ ಏನಿರಲಿಲ್ಲ, ಆರಾಮಾಗಿ ನಮಗೆ ದರ್ಶನ ಆಯಿತು. ಬಟ್ ಇನ್ನೂ ಅಲ್ಲಿ ರೆಡಿ ಮಾಡ್ತಾಯಿದ್ರು, ಹೂವು ಎಲ್ಲ ಹಾಕಿ. ನಾಮಕರಣ ಇತ್ತಲ್ವ, ಸೊ ಹೂವು ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ರು. ನಾವು ಹಾಗೆ ಹೋಗಿ ಹೇಗಿದ್ರು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿದ್ವಿ. ಎಲ್ಲ ಬ್ರೇಕ್ಫಾಸ್ಟ್ ತಿನ್ನೋಕ್ಕಿಂತ ಮುಂಚೆ ಕರ್ಪೂರ ಮತ್ತು ಧೂಪ ಹಾಕ್ಬಿಟ್ಟು ಬರೋಣ ಅಂತ ಹೇಳಿ ಹೋದ್ವಿ. ಚೆನ್ನಾಗಾಯಿತು, ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮತ್ತು ಇನ್ನೊಂದು ಸಲ ನಾಮಕರಣ ಮಾಡ್ಬೇಕಾದ್ರೆ ಮತ್ತೆ ಬರಬೇಕು. ಸೊ ಇವಾಗ ಹೋದ್ವಿ. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಅವರು ಬಿರಿಯಾನಿ ಮಾಡಿದರು ಮತ್ತು ಚಿತ್ರಾನ್ನ ಮಾಡಿದರು. ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿದ್ರಿಂದ ನಾವು ಯಾರೂ ಬಿರಿಯಾನಿ ತಿನ್ನಲಿಲ್ಲ, ಎಲ್ಲರೂ ಚಿತ್ರಾನ್ನನೇ ತಿಂದ್ವಿ ಸ್ವಲ್ಪ. ಇನ್ನೇನು ನಾಮಕರಣ ಮುಗಿದ ತಕ್ಷಣ ಬಂದು ಊಟ ಮಾಡೋಣ, ಇಲ್ಲ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಲೈಟಾಗಿ ಚಿತ್ರಾನ್ನ ತಿಂತಾ ಇದ್ದೀವಿ ನೋಡಿ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಬಂದು ಕೂತಿದ್ವಿ. ಕೂತ್ಕೊಂಡು ಎಲ್ಲ ರೆಡಿಯಾಗಿ ಕೂತಿದ್ವಿ. ಸೊ ಹಾಗೆ ಒಂದಷ್ಟು ಯೂಶ್ವಲಿ ಇರುತ್ತಲ್ಲ ಫೋಟೋಶೂಟ್ಸ್ ಎಲ್ಲ ನಡೀತಾ ಇತ್ತು. ಆ್ಯಂಡ್ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ವಿ. ಇನ್ನೇನು ನಾಮಕರಣ ಸ್ಟಾರ್ಟ್ ಆಯಿತು, ಬನ್ನಿ ಹೋಗೋಣ ಅಂತ ಹೇಳಿದ್ರು. ಎಲ್ಲ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ಇದೇ ನೋಡಿ ರಾಚಪ್ಪಾಜಿ ಗದ್ಗೆ ಅಂತ, ಇದೇ ಮೇಯ್ನ್ ಟೆಂಪಲ್ಲು. ಇಲ್ಲಿಗೆ ನಾವು ಹೋಗಿ ಪೂಜೆ ಮಾಡಿಸೋದು, ಇಲ್ಲೇ ಇವಾಗ ನಾವು ಹೆಸ್ರು ಕಟ್ಟೋದು. ಆ್ಯಕ್ಚುಲಿ ಅವಳಿಗೆ ಈಗ ನಾಮಕರಣ ಮಾಡೋದು ಇದೇ ಪ್ಲೇಸಲ್ಲಿ. ಅವಳಿಗೆ ನಾಮಕರಣ ಮಾಡಿದ ನೇಮ್ ಏನು ಅಂತಂದರೆ ಚನ್ನಜಮ್ಮ ಅಂತ ಹೆಸರಿಟ್ಟಿದ್ದಾರೆ. ಅದು ನಮ್ಮನೆ ದೇವರು. ನಮ್ಮನೆ ದೇವ್ರ ಹೆಸ್ರನ್ನ ಇವತ್ತು ನಾವು ಅಲ್ಲಿ ಇಡ್ತಾ ಇದ್ದಿದ್ದು. ಅವಳು ಯೂಶ್ವಲಿ ಅವಳನ್ನ ಕರಿಬೇಕಾದ್ರೆ ಸಾನ್ವಿ ಅಂತ ಕರಿತಾಯಿದ್ರು. ಬಟ್ ಇದು ಮನೆ ದೇವರು. ನಮ್ಮ ಕಡೆ ನಮ್ಮ ಕ್ಯಾಸ್ಟಲ್ಲಿ ಆಲ್ಮೋಸ್ಟ್ ಎಲ್ರೂ ಮನೆ ದೇವರು ಅಂತ ಇನ್ನೊಂದು ಹೆಸರು ಇರುತ್ತೆ. ನಾವು ಇನ್ನು ಮನೇಲಿ ನಾವೆಲ್ಲ ಏನು ಬೇಕು ಕರ್ಕೊಬೋದು, ನಮ್ಮ ಪೆಟ್ ನೇಮ್ಸ್ ಇಟ್ಕೊಂಡು ಕರ್ಕೊಬೋದು. ಸೊ ಇವಾಗ ನಾಮಕರಣ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ, ನಡೀತಾ ಇದೆ ನೋಡಿ. ಇವಳಿಗೇನೆ ಇವತ್ತು ನಾಮಕರಣ ನಡೀತಾ ಇರೋದು, ಸಾನ್ವಿ ಅಲಿಯಾಸ್ ಚನ್ನಜಮ್ಮ. ರಾಜೇಶ್ ಅವರು ಎಲ್ಲ ಹೊರಗಡೆ ಹೋಗಿದ್ರು, ಅವರೊಬ್ಬರು ಮಿಸ್ ಆಗಿದ್ದಾರೆ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ಪೂಜೆ ಮುಗಿಸ್ಕೊಂಡು ಮತ್ತೆ ಹೇಗಿದ್ರು ಬ್ರೇಕ್ಫಾಸ್ಟು ರೆಡಿ ಆಗ್ತಾಯಿದೆ, ಊಟನೂ ರೆಡಿ ಆಗ್ತಾಯಿದೆ, ಏನಂತ ನೋಡೋಣ.
ಹಂಗೆ ಅಲ್ಲ ಕೆಳಗಡೆ ಇಟ್ಕೊಂಡು ಹಿಂಗೆ ಆಗತ್ತೆ ಬಿಡಿ. ಅಲ್ಬೇಡ ನಾಮಕರಣ ಎಲ್ಲ ಮುಗಿಸ್ಕೊಂಡು ನೋಡಿದ್ರಲ್ಲ, ಮತ್ತೆ ನಾನು ಹೇಳ್ದೆ ಮಾರ್ನಿಂಗೇ ಬಿರಿಯಾನಿ ಮಾಡಿದರು ಅಂತ. ಬಿರಿಯಾನಿ ಟೇಸ್ಟ್ ಮಾಡದೆ ಇರೋಕ್ಕಾಗುತ್ತಾ? ಸೊ ಎಲ್ಲರೂ ಮತ್ತೆ ಬಂದು ಕೂತಿದ್ದೀವಿ. ಎಲ್ಲ ಬಿರಿಯಾನಿ ಆಲ್ಮೋಸ್ಟ್ ಒಂದು 12 ಆಗಿತ್ತು ಅನಿಸುತ್ತೆ. ಬಂದು ಇವಾಗೆಲ್ಲ ಕುತ್ಕೊಂಡು ಬಿರಿಯಾನಿ ತಿಂತಾಯಿದ್ದೀವಿ. ಬೆಳಗ್ಗೆ ಲೈಟಾಗಿ ಚಿತ್ರಾನ್ನ ತಿಂದಿದ್ದಷ್ಟೇ. ಸೊ ಬಿರಿಯಾನಿ ಇಸ್ ದ ಫಸ್ಟ್. ಸೊ ಬಿರಿಯಾನಿ ತಿನ್ನಕ್ಕೆ ಬಂದಿದ್ದೀವಿ. ಗೊತ್ತಲ್ಲ ಅವನು ನೈಟ್ ಅಲ್ಲಿ ಬಿದ್ದಿದ್ನಲ್ಲ, ಅಲ್ಲಿ ಫುಲ್ ಹಾಕೊಂಡಲ್ಲಿ ಮಲಗಿದ್ನ ನೈಟು. ಇವನೇ ಅದು ಇದು ಬೆಣ್ಣೆ ಅಂತ ಮುದ್ದೆ ಕಟ್ತೀವಲ್ಲ, ಸ್ಮೆಲ್ ಗಮ್ಮಲ್ಲಿ ಮುದ್ದೆ, ಬೆಣ್ಣೆ ಮುದ್ದೆ. ನಿಮ್ದು ನಾಟಿ ಸ್ಟೈಲ್, ನಿಮ್ದು ಫಾರಂ ಕೋಳಿ, ನಾಟಿ ಕೋಳಿ ಇರ್ತಲ್ಲ, ಇದು ಫಾರಿನ್ ಸ್ಟೈಲ್. ಅಡುಗೆ ಎಲ್ಲ ರೆಡಿಯಾಗಿದೆ. ಲಂಚ್ ಟೈಮು ಆಯಿತು. 1:30 2 ಆಗಿತ್ತು. ಗೆಸ್ಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಂದಿದ್ದರು. ಇನ್ನೇನು ಊಟಕ್ಕೆ ಕೊಡಬೇಕಲ್ವಾ, 1 1:30 ಎಲ್ಲ ಆಗೋಗಿದೆ ಅಂತ ಹೇಳಿ ಈಗ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಊಟಕ್ಕೆ ಕೊಡೋಕ್ಕಿಂತ ಮುಂಚೆ ಫಸ್ಟ್ ಇಲ್ಲಿ ಪೂಜೆ ಮಾಡಿ ಊಟ ಏನೇನು ಅಡುಗೆ ಮಾಡಿರ್ತಾರೆ ಅದಕ್ಕೆಲ್ಲ ತೀರ್ಥ ಹಾಕಿ ಆಮೇಲಿಂದ ಊಟ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ಬಂದು ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ರಿಗೂ ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಈಗ ನಮ್ಮ ಚಿಕ್ಕ ಮಾವ ಇದ್ದಾರಲ್ಲ, ಅವರು ಪೂಜೆ ಮಾಡ್ತಾ ಇದ್ದಾರೆ. ಹೆಂಗಾಡ್ತಾವ ನೋಡು. ಕೊಡು ಅವಳೆ ಕುಡಿತಾಳೆ. ಆಯ್ತಾಯ್ತು. ಊಟ ಹೇಗಿದೆ? ಊಟ ಸೂಪರ್ ಆಗಿದೆ. ಯಾರದು ಫಂಕ್ಷನು? ಇವರಿಬ್ಬರದೇ ಫಂಕ್ಷನು. ಹಂಗೆ ಇರಿ. ಇಲ್ಲಿ ಗಿರೀಶ್ ಅವರೇ. ನೋಡಿದ್ರಲ್ಲ, ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಊಟನೂ ಸಖತ್ತಾಗಿತ್ತು. ಊಟ ಎಲ್ಲ ಮುಗಿಸಿದ್ವಿ. ಆ್ಯಂಡ್ ಹೋಗೋರೆಲ್ಲ ಹೊರಡ್ತಾಯಿದ್ರು. ಈವ್ನಿಂಗ್ ಆಗಿತ್ತು. ಇನ್ನೇನು ಮಳೆ ಬರೋ ಥರ ಇತ್ತು. ಸೊ ಎಲ್ಲ ಹೊರಡೋಣ ಅಂತೇಳಿ ನಾವು ಫಸ್ಟ್ ಹೊರಟ್ವಿ. ನೆಕ್ಸ್ಟ್ ನಾವಾದಮೇಲೆ ಫಂಕ್ಷನ್ ಮಾಡ್ತಾಯಿದ್ದಾರಲ್ಲ ನಮ್ಮ ಮಾವನ ಫ್ಯಾಮಿಲಿ ಎಲ್ಲ, ಅವರು ಹೊರಟ್ರು. ಅವರು ಬಸ್ ಮಾಡ್ಕೊಂಡು ಬಂದಿದ್ದರು. ಸೊ ಬಸ್ಸಲ್ಲಿ ಹೊರಟ್ರು. ನಾವು ಆನ್ ದ ವೇ ಬರ್ತಾ ಇರಬೇಕಾದ್ರೆ ನಮಗೆ KRS ಬ್ಯಾಕ್ ವಾಟರ್ ಇದೆಯಲ್ಲ, ಬ್ಯಾಕ್ ವಾಟರ್ ಸಿಕ್ತು. ಅಲ್ಲಿ ಸಕ್ಕತ್ತಾಗಿತ್ತು ಪ್ಲೇಸು. ಆ್ಯಂಡ್ ಈವನ್ ಮಳೆ ಬರ್ತಾಯಿತ್ತು, ತುಂತುರು ಮಳೆ ಥರ. ಏನು ತುಂಬ ಚೆನ್ನಾಗಿತ್ತು ಗೊತ್ತಾ. ಸೊ ಅಲ್ಲೆಲ್ಲ ಪಿಕ್ನಿಕ್ ಥರ ಎಲ್ಲ ಬಂದು ಊಟ ಮಾಡ್ತಾಯಿದ್ರು. ಆ್ಯಂಡ್ ಅಲ್ಲಿ ಬಾರ್ಬಿಕ್ಯೂ ಎಲ್ಲ ಮಾಡಿಕೊಂಡು ಚಿಲ್ ಮಾಡ್ತಾಯಿದ್ರು. ಸೊ ನಾವು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಬಂದು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು ಆಲ್ಮೋಸ್ಟ್ 45 to 1 hour ನಾವು ಇಲ್ಲೇ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಅಷ್ಟು ಫೋಟೋಸ್ ತೊಗೊಂಡ್ವಿ, ಅಷ್ಟು ವೀಡಿಯೋಸ್ ತೊಗೊಂಡ್ವಿ. ಸಖತ್ತಾಗಿತ್ತು. ಇದೊಂಥರ ಪಿಕ್ನಿಕ್ ಪ್ಲೇಸ್ ಇದೆ. ನೆಕ್ಸ್ಟು ನಾವೆಲ್ಲ ಪ್ಲ್ಯಾನ್ ಇದೆ, ನಮ್ಮ ಗ್ರೂಪ್ ಅವರೆಲ್ಲ ಬಂದು ಇಲ್ಲಿ 1 day ಸ್ಪೆಂಡ್ ಮಾಡಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ನಾನು ರಾಜೇಶ್ವರು. ನೋಡೋಣ ನೆಕ್ಸ್ಟು. ನಾವು ಆನ್ ದ ವೇ ಹೋಗ್ತಾ ಇರಬೇಕಾದ್ರೆ ಈವ್ನಿಂಗ್ ಇನ್ನೇನು ಟೀ ಕಾಫಿ ಕುಡಿಯೋಣ ಅಂತ ಹೇಳಿ ಒಂದು ಹೋಟೆಲಲ್ಲಿ ನಿಲ್ಲಿಸಿದ್ವಿ. ಹಾಗೆ ರಾಜೇಶ್ವರ್ ನೈಟ್ ನಿದ್ದೆ ಇರಲಿಲ್ಲ. ಆ್ಯಂಡ್ ಡ್ರೈವ್ ಮಾಡಬೇಕಲ್ಲ, ಅವ್ರು ರೆಸ್ಟ್ ಮಾಡ್ತೀನಿ ಅಂತ ಹೇಳಿದರು 1/2 hour. ಸೊ ನಾವಲ್ಲೇ ಟೀ ಕಾಫಿ ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಹೇಳಿ ಕೊಡಿಸ್ತಾ ಇದ್ದೀನಿ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ.